ನೋಡಿ, ನಾವು ಯಾರ ಪಿತ್ರಾರ್ಜಿತ ಆಸ್ತಿಲೂ ಪಾಲ್ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಸಂವಿಧಾನ ಕೊಟ್ಟಿರೋ ಮೂಲಭೂತ ಹಕ್ಕನ್ನ. ನಾವು ಯಾರ ಹತ್ರ ಕೇಳ್ತಾ ಇದ್ದೀವಿ ಅಂದರೆ ನಮ್ಮ ಸೇವಕರ ಹತ್ರ, ವಿಧಾನಸೌಧದಲ್ಲಿ ಕೂತಿರೋ ನಮ್ಮ ಸೇವಕರ ಹತ್ರ ಕೇಳ್ತಾ ಇದ್ದೀವಿ. ಪ್ರಜಾಪ್ರಭುತ್ವ ದೇಶದಲ್ಲಿ ಜನಸಾಮಾನ್ಯರು ದೇಶದ ಮಾಲೀಕರಾಗಿರ್ತಾರೆ. ಸರ್ಕಾರಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸೇವಕರೇ ವಿನಃ ಸರ್ವಾಧಿಕಾರಿಗಳಲ್ಲ. ನಾವು ಈ ದೇಶದ ಮಾಲೀಕರು. ಯಾಕಂದರೆ ಜನಸಾಮಾನ್ಯರ ತೆರಿಗೆ ದುಡ್ಡಿಂದಲೇ ಸರ್ಕಾರ ನಡೀತಾ ಇರೋದು. ಸರ್ಕಾರಿ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಸಂಬಳ ಸವಲತ್ತು ಕೊಡ್ತಾ ಇರೋದು ನಾವು ಜನಸಾಮಾನ್ಯರು, ಈ ದೇಶದ ಮಾಲೀಕರು. ನಾವು ನಿಮಗೆ ಸಂಬಳ ಸವಲತ್ತು ಕೊಡ್ತಾ ಇದ್ವಿ. ಅದೇ ರೀತಿ ನಮ್ಮ ಮಕ್ಕಳ ಭವಿಷ್ಯ ಯಾವ ರೀತಿ ಇರಬೇಕು, ನಮ್ಮ ಮಕ್ಕಳಿಗೆ ಯಾವ ರೀತಿ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅಂತ ನಾವು ನಿರ್ಧಾರ ಮಾಡ್ತೀವಿ. ನಮ್ಮದು ಎರಡೇ ಬೇಡಿಕೆ ಇರೋದು. ಒಂದನೇದು, LKGಯಿಂದ 5ನೇ ಕ್ಲಾಸ್ ಗಂಟ ಆಯಾಯ ಗ್ರಾಮದಲ್ಲೇ CBSE ಗುಣಮಟ್ಟದ ದ್ವಿಭಾಷಾ ಶಿಕ್ಷಣ ಕೊಡಬೇಕು. ಎರಡನೇದು, ಪ್ರತಿಯೊಂದು ಗ್ರಾಮ ಪಂಚಾಯತ್ ನವೋದಯ ಮಾದರಿ ವಸತಿ ಶಾಲಾ ಶಿಕ್ಷಣ ಕೊಡಬೇಕು. ಇವೆರಡು ಬೇಡಿಕೆ ಏನಾರ ಈಡೇರಿಸುವ ಕ್ರಮ ಕೈಗೊಳ್ಳದೇ ಇದ್ದರೆ ಜನವರಿ 26ನೇ ತಾರೀಕು ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವ ಬಂದು, ಸಂವಿಧಾನ ಬಂದು 75 ವರ್ಷ ಆಗುತ್ತೆ. ಅಮೃತ ಮಹೋತ್ಸವ ಅಂತ ರಾಜ್ಯಾದ್ಯಂತ ಆಚರಿಸ್ತಾ ಇದ್ದಾರೆ. ಅವತ್ತು ನಾವು ಸರ್ಕಾರಿ ಶಾಲೆಗೆ ಯಾವ ಮಕ್ಕಳನ್ನು ಕಳಿಸಲ್ಲ. ಸರ್ಕಾರಿ ಶಾಲೆಯ ಮಕ್ಕಳು ಮತ್ತು ಪೋಷಕರು ಎಲ್ಲಿ ಉಸ್ತುವಾರಿ ಸಚಿವ ಜಿಲ್ಲಾ ಕೇಂದ್ರದಲ್ಲಿ ಬಾವುಟ ಹಾರಿಸ್ತಾನೋ ಅಲ್ಲಿ ಬಂದು ನಾವು ಬಲಗೈಲಿ ರಾಷ್ಟ್ರಧ್ವಜ ಇಟ್ಕೊಂಡು, ಎಡಗೈಲಿ ಕಪ್ಪು ಧ್ವಜ ಇಟ್ಕೊಂಡು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ. ಮತ್ತು ಪ್ರತಿಭಟನೆ ಮಾಡೋದು ನಮ್ಮ ಮೂಲಭೂತ ಹಕ್ಕು. ಇದನ್ನು ಸಂವಿಧಾನನೇ ಹೇಳಿದೆ. ನಮ್ಮ ದೊಡ್ಡಪ್ಪನೇ ಬರೆದೋಗಿದ್ದಾರೆ. ಈ ಸಂವಿಧಾನದ ಮೂಲಭೂತ ಹಕ್ಕನ್ನು ಕಿತ್ಕೊಳ್ಳೋಕ್ಕೆ ಹರಿಬ್ರಹ್ಮನಿಂದಲೂ ಸಾಧ್ಯವಿಲ್ಲ.